ಮಾಡ್ತಾರೆ. ಅವ್ರು ಸಂಬಂಧಪಟ್ಟ ಇಲಾಖೆಯವ್ರಿದ್ದಾರೆ, ಯಾಕಂದ್ರೆ ಅವ್ರು ಅದಕ್ಕೆ ಬೆಟರ್ ಆನ್ಸರ್ ಕೊಡ್ಬೋದು. ಯಾಕೆ ಮಾಡಿದ್ದಾರೆ ಏನು ಸರ್ಕಾರ ಬಯಸ್ತಿದೆ ಉತ್ತರ ಸದನಲ್ಲಿ ಕೊಡ್ಬೋದು. ಸೊ ಅವರಿಂದ ಆದರೆ ಒಳ್ಳೇದು, ಯಾಕಂದ್ರೆ ಅದೇ ಟೆಕ್ನಿಕಲಿ ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಸೊ ವೇಟ್ ಮಾಡಿ ಕೇಳೋಣ, ಸರ್ಕಾರದಿಂದ ಉತ್ತರ ಬಯಸೋಣ. ನಾವು ಸಂಬಂಧಪಟ್ಟವ್ರು ಕೊಟ್ಟರೆ ಒಳ್ಳೇದು. ಅದೇ ಅವರೇ ಮಂತ್ರಿಗಳ ಮಾಡ್ಬೇಕಾ, ಅವ್ರಿಗೆ ಹೆಚ್ಚು ಗೊತ್ತಿದ್ದೀನಿ, ನನಗೆ ಗೊತ್ತಿಲ್ಲ, ನನ್ನ ಇಲಾಖೆ ಅಲ್ಲದು. ಅವ್ರು ನಾವು ಕೂಡ ಸಾರ್ವಜನಿಕವಾಗಿ ಒಂದು ಪ್ರಕಟಣೆ ಕೊಡ್ಲಿಕ್ಕೆ ಹೇಳ್ತೀವಿ. ಸರ್, ಪದೇ ಪದೇ ಇದೊಂದು ಹನಿ ಟ್ರಾಫಿಕ್ ಅನ್ನೋ ವಿಷಯ ಕೇಳಿ ಬರ್ತಾ ಇದೆ. ಈಗ ಮತ್ತೆ ಒಂದು ಪ್ರಭಾವಿ ಸಚಿವರ ಮೇಲೆ ಆ ರೀತಿ ಹನಿ ಟ್ರಾಫಿಕ್ ಪ್ರಯತ್ನ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಹೌದು, ಮಾಡಲಾಗಿದೆ. 2 ಸಲ ಅಟೆಂಪ್ಟ್ ಮಾಡಿದ್ದಾರೆ, 2 ಟೈಮ್ಸು. ಸೊ ಅದು ಸಕ್ಸಸ್ ಆಗಿಲ್ಲ. ಈ ಥರ ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಆಗೋದು ಮೊದಲನೇದಲ್ಲ, ಅವಶ್ಯಕತೆ ಇಲ್ಲ. ಆದರೂ ಕೂಡ ಕೆಲವರು ಅದನ್ನೇ ಬಂಡವಾಳಾಗಿ ಮಾಡ್ತಿದ್ದಾರೆ. ಅದಕ್ಕೆ ಕಡಿವಾಣ ಬೀಳಬೇಕು. ನಾವು ಕೂಡ ಸಂಬಂಧಪಟ್ಟ ಸಚಿವರುಗಳಿದ್ದೀವಿ, ಅದು ದೂರು ಕೊಡ್ಲಿಕ್ಕೆ ಹೇಳಿದ್ವಿ. ದೂರು ಕೊಟ್ಟರೆ ಅದಕ್ಕೆ ಯಾರು ಏನು ಎಲ್ಲಿಂದ ಬಂದಂತ ಹಾಕ್ಲಿಕ್ಕೆ ನಾವು ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ದೂರು ಕೊಟ್ಟರೆ ಅದಕ್ಕೂ ಪೊಲೀಸರು ಕೂಡ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ತುಂಬಾ ಹಿರಿಯ ಸಚಿವರು ಸರ್, ಸರ್ಕಾರದ ಮೇಲೆ ಪದೇ ಪದೇ ಈ ರೀತಿ ಆರೋಪ ಕೇಳಿಬರ್ತಿರೋದು. ಈ ರೀತಿಯಾದ ಪಾಲಿಟಿಕ್ಸ್, ಅದೇ ಹೇಳಿದಿಲ್ಲ, ಅದೇ ಮಾಡಬಾರ್ದು ಅಂತ ಹೇಳಿದ್ವಿ. ಅದಕ್ಕೆ ಕಡಿವಾಣ ಹಾಕ್ಬೇಕಂತ ಹೇಳಿದ್ವಿ ಉದ್ದೇಶ. ಕಡಿವಾಣ ಹಾಕ್ಬೇಕಾದ್ರೆ ಅದು ಕಾನೂನಿನಿಂದ ಕಡಿವಾಣಕ್ಕೂ ಮತ್ತು ಯಾರಿದಾರ ಹಿಂದ್ಗಡೆ ಅವರು ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ನೋಡೋಣ, CM ಅವ್ರ ಜೊತೆ ಮಾತಾಡ್ತೀವಿ, ಸಂಬಂಧಪಟ್ಟ ಗೃಹ ಸಚಿವರ ಜೊತೆ ಈಗಾಗಲೇ ಮಾತಾಡಿದ್ವಿ. ಸೊ ಅದೊಂದು ದೂರ ಆದರೆ ತನಿಖೆಗೆ ಅನುಕೂಲ ಆಗ್ತದೆ. ಹೌದೌದು, ಇದರಲ್ಲಿ ಏನೋ ಬರೀ ನಮ್ಮವರಷ್ಟೇ ಅಲ್ಲ, ಎಲ್ಲರೂ ಇದ್ದಾರೆ. ಎಲ್ಲ ಪಕ್ಷದವರು ಇದರಲ್ಲಿ ಹನಿ ಟ್ರ್ಯಾಪಿಗೆ ಒಳಗಾದವರು ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಆಗಿದ್ದಾರೆ, ಅವ್ರ ಹೆಸರು ಕೇಳಿ ಬಂದಿತ್ತು. ಈಗ ನಮ್ಮವ್ರಿಗೆ ಕೇಳಿ ಬರ್ತಾ ಇದೆ. ಮುಂದೆ ಮತ್ತೆ ಯಾರು ಕೇಳೋ ಆಶ್ಚರ್ಯ ಪಡಬೇಕಾಗಿಲ್ಲ.